ಈಗ ಜಾತಿ ಗಣತಿ ನಡೀತಾ ಇದೆ. ಹಾಗಾದರೆ ನೀವು ಜಾತಿ ಗಣತಿಯಲ್ಲಿ ಏನಂತ ಮೆನ್ಷನ್ ಮಾಡಬೇಕು? ಹಿಂದೂ ಲಿಂಗಾಯತ ಅಂತ ಮೆನ್ಷನ್ ಮಾಡಬೇಕಾ? ನೀವು ಹೇಳ್ತಾ ಇದ್ರೆ ಅಸ್ತಿತ್ವ ಅಂತ ಹೇಳಿ ಹಿಂದೂವನ್ನ ಈಗ ಧರ್ಮ ಪ್ರತ್ಯೇಕ ಧರ್ಮ ಅಂತ ಹೇಳಿದ್ರೆ ಲಿಂಗಾಯತ ಅಂತ ಮೆನ್ಷನ್ ಮಾಡೋದಾ ಅಥವಾ ಹಿಂದೂ ಲಿಂಗಾಯತ ಅಂತ ಮೆನ್ಷನ್ ಮಾಡೋದಾ? ಹೇಳ್ತೀನಿ ಅದನ್ನು. ನೀವು ನಿನ್ನೆ ಫಾರ್ಮ್ ಬಿಡುಗಡೆ ಮಾಡಿದ್ದಾರೆ, ನೋಡಿದ್ದೀರಾ? ಅದರಲ್ಲಿ 3ನೇ ಫಾರ್ಮ್ ಇದೆ ಅಲ್ಲಿ, 1, 2, 3. ಆ ಫಾರ್ಮ್ನಲ್ಲಿ ಫ್ಯಾಮಿಲಿ ಕುಟುಂಬದ ಎಲ್ಲ ಮಾಹಿತಿ ಇದೆ. ಅದರಲ್ಲಿ ಧರ್ಮ ಅಂತ ಇದೆ, ಮುಂದೆ ಜಾತಿ ಅಂತ ಇದೆ, ಉಪಜಾತಿ ಏನಾದರೂ ಇದೆ. ಈಗ ನಾವು ಹೇಳಿದ್ದು ಈ ಲಿಸ್ಟ್ನಲ್ಲಿ ಲಿಂಗಾಯತ ಇಲ್ಲ, ಯಾಕೆಂದ್ರೆ ನೋಟಿಫೈ ಆಗಿಲ್ಲ. ಅದು ನೋಟಿಫೈ ಆದರೆ ಬರ್ತದೆ ಅಲ್ಲಿ ಆಟೋಮೆಟಿಕ್ಕಾಗಿ ರಾಷ್ಟ್ರ ತುಂಬೆಲ್ಲ ಬರ್ತದೆ. ಅದಕ್ಕೋಸ್ಕರ ಭಾರತ ಸರ್ಕಾರ ಮಾಡಬೇಕು ಅದನ್ನು. ಅದು ಇಲ್ಲಿರಲಿ, ನಾವು ನೋಡ್ಕೊಳ್ತೀವಿ ಮುಂದಿನ. ಅದನ್ನು ನಾವು ಹೇಳೋದೇನೆಂದರೆ ನೋಟಿಫೈ ಆಗಿಲ್ಲ, ಅದಕ್ಕೆ ಅಂಥವರಿಗೆ ಒಂದು ಕಾಲಮ್ ಇದೆ, ಇತರೆ ಅಂತ, ಅದರ್ಸ್ ಅಂತ. ಅದರ್ಸ್ಲೇ ಬರೀರಿ, ನೀವು ಹೆಸರು ಬರೀಬೇಕಾ ಅಲ್ಲಿ ಲಿಂಗಾಯತ ಅಂತ ಬರೀರಿ. ನಾವು ಹೇಳಿದ್ರೆ ಲಿಂಗಾಯತ ಅಂತ ಬರೀರಿ, ವೀರಶೈವ ಲಿಂಗಾಯತ ಅಲ್ಲ. ಯಾಕಂದರೆ ನೀವೇ ಹೇಳಿದ್ರೆ ಹೈಜಾಕ್ ಮಾಡಿದ ಹೆಸರು ಬರಲ್ಲ ನಾವು. ಅಂದರೆ ಈಗ ಜಾತಿ ಗಣತಿಯಲ್ಲಿ ಇತರೆ ಕಾಲಮಲ್ಲಿ ಬರ್ಸಿ ಅಂತ ಹೇಳ್ತಾ ಇರೋದಾ? ಇತರೆ ಕಾಲಮ್ನಲ್ಲಿ ಅದು 7, 8, 9 ಇದು 9 ಇದೆ ಅಂತ ಹೇಳಿದ್ದಾರೆ. ಇವತ್ತು ಇಲ್ಲಿ 9 ಮಾಡ್ಕೊಂಡಿದ್ದಾರೆ. ಮತ್ತು ಭಾರತ ಸರ್ಕಾರದಲ್ಲಿ 6 ಇರೋದು, 7ನೇದು ಇತರ ಅಂತ ಕಾಲಮ್ ಕೊಟ್ಟಾರೆ. ಅವರು ಕೊಡಲೇಬೇಕು, ಕಂಪಲ್ಸರಿ ಅದು. ಯಾಕಂದರೆ ಕೊಡಲಿಲ್ಲ ಅಂದರೆ ಆರ್ಟಿಕಲ್ 25 ವಯಲೇಷನ್ ಆಗುತ್ತೆ. ಅದು ಕೊಡಲೇಬೇಕು. ಆ ಕಾಲಮ್ನಲ್ಲಿ ಇತರೆ ಅಂತ ಬರೆಸಿ, ನಿಮ್ಮ ಧರ್ಮದ ಹೆಸರು ಲಿಂಗಾಯತ ಅಂತ ಬರೆಸಿ. ಜಾತಿ ಹೆಸರು ಬಂದಾಗ 101 ಜಾತಿಗಳಲ್ಲಿ ವೀರಶೈವವೂ ಒಂದು ಜಾತಿ. ನಾವು ಅವ್ರು ಇಲ್ಲ ಅಂತ ಹೇಳಿಲ್ಲ ರೀ. ಈಗ ಇತರೆಯಲ್ಲಿ ಧರ್ಮದ ಹೆಸರನ್ನು ಲಿಂಗಾಯತ ಅಂತ ಬರ್ಸೋದಾದ್ರೆ ಈಗ ಧರ್ಮದ ಕಾಲಮಲ್ಲಿ ಏನು ಬರ್ಸ್ಬೇಕು? ಲಿಂಗಾಯತ ಅಂತ. ಇತರೆ ಅಂದರೆ ಧರ್ಮದ ಬಗ್ಗೆನೇ ಇತರೆ. ಜಾತಿಗಳ ಹೆಸರಿದೆ, ಆ ಕೋಡ್ ನಂಬರ್ ಕೊಟ್ಟಿದ್ದಾರೆ, ಆ ಕೋಡ್ ನಂಬರ್ ಬರ್ಸ್ಕೊಳ್ಳಿ. ಈಗೇನು 101 ಜಾತಿಗಳಿದೆ, ಅದರಲ್ಲಿ ಅವರು 88 ಏನೋ 90 ಜಾತಿಗಳು ಲಿಸ್ಟೇ ಮಾಡ್ಯಾರೆ, ಕೋಡ್ ನಂಬರ್ ಕೊಟ್ಟಿದ್ದಾರೆ, ಆ ಕೋಡ್ ನಂಬರ್ ಬರ್ಕೊಳ್ಳಿ. ಬಟ್ ಸೆಪ್ಟೆಂಬರ್ 19ನೇ ತಾರೀಕು ಒಂದು ಸಭೆ ಇದೆ. ಆ ಸಭೆಯಲ್ಲಿ ಈ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗೊಂದಲಗಳಿಗೂ ಒಂದು ರೀತಿಯಾಗಿ ಮುಕ್ತಿ ಕಾಣಿಸುವ ನಿಟ್ಟಿನಲ್ಲಿ ಸಭೆ ನಡೆಯುತ್ತಂತೆ. ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು ಎಲ್ಲರೂ. ನಾವು ಒಪ್ಕೊಳ್ಳಿಲ್ಲ ಸ್ವಾಮಿ, ಅವ್ರು ಏನು ನಿರ್ಣಯ ಮಾಡಲಿ ನಾವು ಒಪ್ಕೊಳ್ಳೋದಿಲ್ಲ. ಈ ನಿರ್ಣಯ ಆಗಬೇಕಾದ್ದು ಯಾವುದೇ ಒಂದು ರಾಜಕಾರಣಿಗಳಿಂದ ಅಲ್ಲ, ಯಾವುದೋ ಒಂದು ಸೆಟಪ್ ಮಠಾಧೀಶರಿಂದ ಅಲ್ಲ. ಅವ್ರಿಗೆಲ್ಲರೂ ಕೂಡ್ಕೊಂಡು ಮಾಡಿದ್ರೆ ಕ್ಷೇಮ. ಕೂಡಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಹಿಂದಿನಿಂದ ಅಲ್ಲ, ರಾಜಕೀಯವಾಗಿ ಈಗ ಬಂದಿದೆ, ಧಾರ್ಮಿಕವಾಗಿ 300 ವರ್ಷದಿಂದ ಇದೆ. ಅವರು ಬರ್ತಾಯಿಲ್ಲ, ಇವರು ಬರ್ತಾಯಿಲ್ಲ, ಕೂಡು ಪರಿಸ್ಥಿತಿ ಇಲ್ಲ. ಯಾಕಂದರೆ ಸಿದ್ಧಾಂತಗಳೇ ಹಂಗಿದೆ, ಸಿದ್ಧಾಂತಗಳೇ. ಆದ್ದರಿಂದ ಪ್ರತಿಯೊಬ್ಬ ಲಿಂಗಾಯತನು ವಿಚಾರವಂತನಾಗಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ತಿಳ್ಕೊಂಡು, ಯಾವುದರಿಂದ ಅವನಿಗೆ ಲಾಭ ಇದೆ ಯಾವುದರಿಂದ ಹಾನಿದೆ ಅಂತ ತಿಳ್ಕೊಂಡು, ಯಾರು ಸತ್ಯ ಮಾತಾಡ್ತಾರೆ ಯಾರು ಸುಳ್ಳು ಮಾತಾಡ್ತಾರೆ ಅಂತ ತಿಳ್ಕೊಂಡು ಅವನೇ ನಿರ್ಣಯ ಮಾಡಬೇಕು ಹೊರತಾಗಿ ಯಾವ್ದು ಗುರುಗಳಾಗಲಿ ರಾಜಕಾರಣಿಗಳಾಗಲಿ ಪಕ್ಷ ಆಗಿ ಮಾಡುವಂಥ ನಿರ್ಣಯ ಅಲ್ಲ. ಅವ್ರು 19 ಎಲ್ಲಿ ಮಾಡ್ತಾರೆ? ನಾವು ನೋಡ್ತೀವಿ ಏನು ನಿರ್ಣಯ ಮಾಡಿದ್ರೆ ಇಂಡಿವಿಜುವಲ್ ಲಿಂಗಾಯತ ಮಾಡಬೇಕಂತ ನಿರ್ಣಯ ಅದು. ಯಾಕಂದರೆ ಅವನು ಬರೆಸ್ಬೇಕು, ಅವನು ಫೀಲ್ ಮಾಡಬೇಕು. ನಾನಲ್ಲ, ನೀವಲ್ಲ, ರಾಜಕಾರಣಿಗಳಲ್ಲ, ಗುರುಗಳಲ್ಲ.